ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಯಲಹಂಕ ವಲಯದ ಸ್ಪೆಷಲ್ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. ವಕೀಲ ಮಹೇಶ್ ಎಂಬುವರ ಬಳಿ 10 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ ಹಾಗೂ ತಹಶೀಲ್ದಾರ್ ಪರ ಹಣ ಪಡೆಯುವುದಕ್ಕೆ ಬಂದ ನಾಗರಾಜ್ ಹಾಗೂ ಸಂದೀಪ್ ಎಂಬುವರನ್ನ ಬಂಧನ ಮಾಡಿದ್ದಾರೆ. ಬಳ್ಳಾರಿ ಎಪಿಎಂಸಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಲೋಕಾಯುಕ್ತರ ಭೇಟಿಗೆ ಎಪಿಎಂಸಿ ಒಳಜಗಳ ಕಾರಣ ಎನ್ನುವ ಗುಟ್ಟು ಇದೀಗ ಬಯಲಾಗಿದೆ. ಲೋಕಾಯುಕ್ತರ ಭೇಟಿಗೆ ಎಪಿಎಂಸಿ ಒಳಜಗಳ ಕಾರಣ ಎನ್ನುವ ಗುಟ್ಟು ಇದೀಗ ಬಯಲಾಗಿದೆ. ಎಪಿಎಂಸಿ ಉಪಾಧ್ಯಕ್ಷರೇ ಮಾರುಕಟ್ಟೆಯಲ್ಲಿ ನಡೀತಾ ಇರುವ ಅಕ್ರಮಗಳ ಬಗ್ಗೆ ಪತ್ರ ಬರೆದಿದ್ರು. ಬಳಿಕ ಎಪಿಎಂಸಿಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ರು. ಎಪಿಎಂಸಿ ಉಪಾಧ್ಯಕ್ಷರೇ ಮಾರುಕಟ್ಟೆಯಲ್ಲಿ ನಡೀತಾ ಇರುವ ಅಕ್ರಮಗಳ ಬಗ್ಗೆ ಪತ್ರವನ್ನ ಬರೆದಿದ್ರು. ಎಪಿಎಂಸಿ ಉಪಾಧ್ಯಕ್ಷ ಹುಲಿಯಪ್ಪ ಬರೆದಿರುವ ಪತ್ರ ಇದೀಗ ವೈರಲ್ ಆಗಿದ್ದು, ಎಪಿಎಂಸಿ ಅಧ್ಯಕ್ಷ ನಾಗೇಂದ್ರ, ಕಾರ್ಯದರ್ಶಿ ನಂಜುಂಡಸ್ವಾಮಿ ಹಾಗೂ ಸಿಬ್ಬಂದಿ ಶರಣಬಸವ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕ ಸೇರಿ ಅಕ್ರಮ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಯಾವ್ಯಾವ ಕಡೆ ಅಕ್ರಮ ಮಾಡಿದ್ದಾರೆ ಎಂದು ಉಲ್ಲೇಖ ಕೂಡ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.